ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೆಸರು ಕಾಳ್ದು ಪಲಾವ್ ಮಾಡ್ತಾ ಇದ್ದೀನಿ. ಮತ್ತೆ ಹೆಸರು ಕಾಳು ಅಕ್ಕಿ ಇಷ್ಟಿದ್ರೆ ಸಾಕು. ಇದನ್ನ ಪೌಡರ್ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಒಂದು 10-15 ಕಾಳು ಮೆಣಸು, ಒಂದು ತುಂಡು 1-2 ಇಂಚು ಅಷ್ಟು ಚಕ್ಕೆ, ಮತ್ತೆ 4 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಮೆಣಸು ಹಾಕಿದ್ದೀನಿ. ಒಂದು 4-5 ಲವಂಗ ಹಾಕ್ತಾ ಇದ್ದೀನಿ, ಮತ್ತೆ ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು ಈರುಳ್ಳಿ ರುಬ್ಬೋದಕ್ಕೆ ಎಲ್ಲ ಹಸಿದೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಕರಿಬೇವು, ಹಸಿ ಕರಿಬೇವು. ಇದನ್ನ ನಾವು ಪುಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನು ಹೆಸರು ಕಾಳು ಏನು ನೆನೆಸಿಲ್ಲ. ಮಾಡಿ ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ ಒಂಚೂರು ಹಾಕಿದ್ದೀನಿ. ಆಗಿದೆ ನೋಡಿ. ನಾನು ದಪ್ಪದ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತೀನಿ, ಒಂದು 4 ಎಲೆ ಕರಿಬೇವು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಅಕಸ್ಮಾತ್ ಪೇಸ್ಟ್ ಇಲ್ಲ ಅಂದ್ರೆ ಶುಂಠಿನ ಹಾಕೋಬಹುದು, ಶುಂಠಿ ಬೆಳ್ಳುಳ್ಳಿನ ಹಂಗೆ ನಾವು ಪೌಡ್ರ್ ರುಬ್ಬಕ್ಕೆ ಹಾಕಂಗೆಲ್ಲ ಆ ಥರ ಹಾಕೋಬಹುದು. ಪೇಸ್ಟ್ ಇದ್ರೆ ಈ ಥರ ಪೇಸ್ಟನ್ನ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ನಾವು ರುಬ್ಬೋದಕ್ಕೆ ಹಾಕೋಬಹುದು. ಇದು ತುಂಬಾನೇ ಚೆನ್ನಾಗಿರುತ್ತೆ. ಹೆಸರು ಕಾಳು ಅಂತಿದೆಲ್ಲ ಮಕ್ಕಳುಗಳು ಮಾಡಿಕೊಟ್ರೆ ತಿನ್ನಲ್ಲ. ಇದು ಹೆಸರು ಕಾಳು ಹಾಕೋದ್ರಿಂದ ಡಿಫ್ರೆಂಟ್ ಆಗಿ ಟೇಸ್ಟನ್ನು ಡಿಫ್ರೆಂಟ್ ಆಗಿರುತ್ತೆ. ಟೊಮೊಟೊ ಹಾಕೊಳ್ತೀನಿ, ಉಪ್ಪು, ಟೊಮೊಟೊ ಮತ್ತೆ ಈರುಳ್ಳಿ 2 ಮೆತ್ತಗಾಗ್ಲಿ ಅಂತ ಉಪ್ಪನ್ನ ಇವಾಗೆ ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಆ ಕ್ವಾಂಟಿಟಿಗೆ ಅಷ್ಟನ್ನು ನೋಡಿ ಈ ಲೆವೆಲಲ್ಲೇ ಹಾಕೊಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ನಾರ್ಮಲಿ ಅಡುಗೆಗೆನೆ ಈಗಿನ ಈ ಕೋಲ್ಡ್ ವೆದರಲ್ಲಿ ಸ್ವಲ್ಪ ಶುಂಠಿ ಮತ್ತೆ ಜೀರಿಗೆ ಬಳಸಿದಷ್ಟು ಒಳ್ಳೇದು. ಹೆಸರು ಕಾಳು ತೊಳ್ಕೊಂಡಿದ್ದೀನಿ, ಇವಾಗ ಹೆಸರು ಕಾಳು ಹಾಕ್ತೀನಿ. ನೆನೆಸ್ಬೇಕು ಅಂತ ಅನ್ಸೋಂಥವ್ರು ಬೇಕಾದ್ರೆ ನೆನೆಸ್ಕೋಬೋದು. ಕೆಲವೊಂದೊಂದು ನೀರಲ್ಲಿ ಬೇಗ ಬೆಂದೋಗುತ್ತೆ. 2 ಕೂಗು ತಗೊಳ್ತೀವಲ್ಲ ನಾವು ಪಲಾವ್ನ, ಹಂಗಾಗಿ ಬೇಗ ಬೇಯುತ್ತೆ. ಕೆಲವೊಂದೊಂದು ನೀರಲ್ಲಿ ಬೇಗ ಬೇಯಲ್ಲ ಅನ್ನುವಂಥವ್ರು ನೆನೆಸ್ಕೋಬೋದು. ಒಂದೇ 1 ಚಮಚ ಅಷ್ಟು ಗರಂ ಮಸಾಲ ಮತ್ತೆ 1-2 ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ನಾನು ಇನ್ಯಾವುದು ಮಸಾಲೆ ಪದಾರ್ಥಗಳನ್ನ ಹಾಕೋದಿಲ್ಲ ಇದಕ್ಕೆ. ಇಷ್ಟೇನೆ ನಾವು ಪೌಡ್ರ್ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ನಾನು ಇದನ್ನ ನುಣ್ಣಗೆ ಮಾಡಿಲ್ಲ, ರಫ್ ಆಗಿ ಮಾಡ್ಕೊಂಡಿದ್ದೀನಿ. ಅಷ್ಟಿದ್ರೆ ಸಾಕು. ಯಾವಾಗೂ ಅಷ್ಟೇ ಪಲಾವ್ಗೆ ನುಣ್ಣಗೆ ರುಬ್ಬಾರ್ದು. ನಾನು ಪಲಾವ್ ಎಲೆ ಆ ಥರದ್ದೇನೋ ಬಳಸಿಲ್ಲ ನೋಡಿ. ಇದರಲ್ಲಿ ಹೆಸರು ಕಾಳಿಗೆ ಡಿಫ್ರೆಂಟ್ ಆಗಿರುತ್ತೆ. ಇದು ಆಗಿದೆ. ಈ ಲೆವೆಲಲ್ಲಿ ನಾನು 1ಕ್ಕೆ 2ರಂತೆ ನಾನು ನೀರು ಹಾಕೊಳ್ತಾ ಇದ್ದೀನಿ. ಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳಿ, ಕಡಿಮೆ ನೀರನ್ನ ಹಾಕೊಳ್ಳಿ. 1ಕ್ಕೆ 2ರಂತೆ ಸಾಕು. ಸ್ವಲ್ಪ ಮೆತ್ತಗೆ ಬೇಕು ನಮ್ಗೆ ಅನ್ಸಿದ್ರೆ ಇವಾಗ ನೀವು 3 ಗ್ಲಾಸ್ ಅಕ್ಕಿ ಹಾಕಿದ್ರೆ 7 ಗ್ಲಾಸ್ ನೀರು ಹಾಕಿದ್ರೆ ಅವಾಗ ಅದು ಒಂದ್ ಸ್ವಲ್ಪ ಮೆತ್ತಗೆ ಬರುತ್ತೆ ನೋಡಿ. ಇವಾಗ ನೋಡೋದಕ್ಕೇನೆ ಚೆನ್ನಾಗಿದೆ. ನೋಡಿ ಮಳ್ತಿದೆ. ಈ ಸ್ಟೇಜಲ್ಲಿ ಬೇಕಾದ್ರೆ ಉಪ್ಪು ಏನನ್ನ ಕಡಿಮೆ ಇದ್ರೆ ನೋಡ್ಕೊಳ್ಳಿ, ಉಪ್ಪು ಖಾರ. ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೀನಿ ಅಷ್ಟೇ, ಇದನ್ನೇನು ನೆನೆಸಿಲ್ಲ. 2 ಸರಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಮಾಮೂಲು ಅಕ್ಕಿನೇ ಇದು
ಹೆಸರು ಕಾಳದು ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನನ್ಗೆ ಒಬ್ರು ವಿಜಯಲಕ್ಷ್ಮಿ ಅನ್ನೋರು ಸ್ವಲ್ಪ ರೈಸ್ ಐಟಮೇ ಜಾಸ್ತಿ ತೋರಿಸಿ ಆಂಟಿ, ಮಕ್ಕಳುಗಳಿಗೆ ಬೆಳಗಿನಾಗ ಟಿಫನ್ಗೆ ತುಂಬಾ ಕಷ್ಟ, ಬೇರೆದಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ರೈಸ್ ಐಟಮ್ ಆದ್ರೆ ಬೇಗ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೋಸ್ಕರನೇ ಈ ವಿಡಿಯೋ. ಹಾಗಂತ ಅಂದ್ಬಿಟ್ಟು ಎಲ್ಲಾರ್ಗು ನಾನು ಸ್ಪೆಷಲ್ ಆಗಿ ಅವ್ರು ಹೇಳಿದಕ್ಕೆ ಈ ವಿಡಿಯೋ. ರೈಸ್ ಐಟಮ್ ಅಲ್ಲದೇ ಇದ್ರು ನಾನು ಸಹ ಕೆಲ್ಸಕ್ಕೆ ಹೋಗುವಾಗ ನೋಡಿದ್ದೀನಿ, ಬೇರೆ ಐಟಮ್ ಎಲ್ಲ ಮಾಡೋದು, ಈ ಚಪಾತಿ ಪೂರಿ ಅಂತವೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಹಂಗಂದ್ಬಿಟ್ಟು ದಿವಸ ಇದನ್ನೇ ಮಾಡೋಕ್ಕಾಗಲ್ಲ. ಆದರೆ ರೈಸ್ ಐಟಮು ಮಕ್ಕಳು ಕ್ಯಾರಿ ಕಟ್ಟೋರಿಗೆ ತುಂಬ ಸುಲಭ. ಹಾಗಾಗಿ ರೈಸ್ ಐಟಮ್ನ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಮಕ್ಕಳು ಕ್ಯಾರಿ ಕಟ್ಟೋರು ಮತ್ತು ಸ್ಕೂಲ್ ಅವರು ಕೆಲ್ಸಕ್ಕೆ ಹೋಗೋರಿಗೆ ಬೇಗ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನೋಡಿ, ಇವಾಗ ನಾನು ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದು ಇವಾಗ ನಾವು ಕುಕ್ಕರ್ನ ಲಾಕ್ ಮಾಡ್ಕೊಳ್ಳೋಣ. 2 ವಿಸಿಲ್ ತಗೊಳ್ಳೋಣ ನಾವು. ವಿಸಿಲು ಯಾವಾಗೂ ಅಷ್ಟೇ ಸ್ನೇಹಿತರೆ, ಇದು ನಾವು ಹಂಗೆ ಹಿಂಗೆ ವಿಸಿಲ್ನ ಹಾಕ್ಬಿಟ್ಟು ಇಟ್ಟಾಗ ಇದ್ರಲ್ಲಿ ಏನಾದ್ರೂ ಒಂಚೂರು ಅನ್ನದ್ದಾಗಿರ್ಬೋದು, ಬೇಳೆದಾಗಿರ್ಬೋದು ಇದ್ರೆ ಅದು ಬಡ್ಡನ್ನತ್ತೆ. ಆ ಹೇರು ಈಚೆ ಔಟ್ ಆದ್ಮೇಲೆ ನೀವು ವೆಯ್ಟ್ನ ಹಾಕಿದ್ರೆ ನೀಟಾಗಿ ಇದು ಬರುತ್ತೆ. ಇವಾಗಿನ ರಬ್ಬರ್ಗಳು ಹೇಳಕ್ಕಾಗೋದಿಲ್ಲ, ಹೊಸ ರಬ್ಬರ್ಗಳ ಸೈಡಲ್ಲಿ ಹೇರ್ ಬರುತ್ತೆ. ಇದರಲ್ಲಿ ಏನಾದ್ರೂ ಅಕ್ಕಿ ಗಿಕ್ಕಿ ಇರುತ್ತಲ್ಲ, ಹಂಗಾಗಿ ಆ ಥರ ಸುತ್ತ ಹೇರ್ ಹರಡತ್ತೆ. ಹಂಗಾಗಿ ನಾವು ಒಂಚೂರು ಬಿಸಿ ಗಾಳಿ ಅದ್ರ ಮೇಲೆ ಬಂದ್ಮೇಲೆ ನಾವು ಈ ವೆಯ್ಟ್ನ ಹಾಕ್ಬೇಕು. ಇವಾಗ 2 ಕೂಗ್ ಬರ್ಲಿ. ಇದು ನೋಡಿ ಆಗಿದೆ. ಇವಾಗ ಇದ್ರ ಮೇಲೆ ಒಂದು ಚಮಚ ತುಪ್ಪ ಹಾಕೊಳ್ತೀನಿ. ಬಿಸಿಯಾಗಿರುತ್ತಲ್ಲ, ಇದು ಮನೆಯಲ್ಲೇ ಮಾಡಿರೋ ತುಪ್ಪ ಇದು. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದಿದೆ, ಅದೇನು ಮಗನೆ ಗಮ್ಮಂತಿದೆ. ಹೌದು, ಅದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ. ಇವಾಗ ನಾನು ಮಿಕ್ಸ್ ಮಾಡಿ ಇವಾಗ ನಾನು ಬಡಿಸ್ಕೊಳ್ತೀನಿ. ಇರಪ್ಪ, ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಪಲಾವ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋದೆಲ್ಲ ಕೇಳಿಸುತ್ತೆ ನನ್ನ ಅಮ್ಮ ಗಮ್ಮಂತಿದೆ ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿರುತ್ತೆ. ಮೇಯ್ನ್ ಆಗಿ ವಿಜಿಗೆ ಇದು ಗೋಸ್ಕರನೇ ವಿಡಿಯೋ ನೋಡ್ಬಿಟ್ಟು ಮಾಡು ವಿಜಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.